ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಬಂದು ನನ್ನ ಒಂದು ಡೈಲಿ ರೂಟೀನ್ ವ್ಲಾಗ್ ಆಗಿರುತ್ತೆ. ಮತ್ತು ಕೆಲವೊಂದು ಕ್ವೆರೀಸ್ ಬಂದಿತ್ತು, ಅಂದರೆ ನೀವು ಲಕ್ಷ್ಮೀ ಕುಬೇರ ಸೇರು ಇದೆಯಲ್ವ, ಅದರಲ್ಲಿ ಏನೇನು ಹಾಕ್ತೀರಾ ಅಂತ, ಮತ್ತು ಲಕ್ಷ್ಮೀ ಪೂಜೆಗೆ ಏನಿಟ್ಟು ಪೂಜೆ ಮಾಡ್ತೀರಾ ಅಂತ. ಸೊ ಅದು ಕಂಪ್ಲೀಟ್ ಡೀಟೇಲ್ಸ್ ಈ ಒಂದು ವ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆ ತನಕ ನೋಡಿ. ಅಷ್ಟೇ ಅಲ್ದಿರ ಒಂದು ರೆಸಿಪಿ ಸಹ ಶೇರ್ ಮಾಡ್ತಾಯಿದ್ದೀನಿ. ಅಂದರೆ ಲಾಸ್ಟ್ ಟೈಮ್ ಮಶ್ರೂಮ್ ಬಿರಿಯಾನಿ ಮತ್ತು ಪನ್ನೀರ್ ಫ್ರೈ ಮಾಡಿದಾಗ ಸೊ ರೆಸಿಪಿ ಶೇರ್ ಮಾಡಿ ಅಂದ್ರಲ್ಲ, ಸೊ ಇವಾಗ ರೆಸಿಪಿ ಶೇರ್ ಮಾಡ್ಕೊಂಡಿದ್ದೀನಿ ಈ ಒಂದು ವ್ಲಾಗಲ್ಲಿ. ಸೊ 1-2 ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಇಟ್ಕೊಳ್ಳಿ. ಒಂದು 3 ಟೊಮೆಟೊ ಬೇಕಾಗುತ್ತೆ, 1 ಕಪ್ ಮಶ್ರೂಮು, ಮತ್ತು ಇಲ್ಲಿ ತೋರಿಸಿರೋ ಅಂಥ ಡ್ರೈ ಮಸಾಲ ಐಟಮ್ಸ್ ಬಿರಿಯಾನಿಗೆ, ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್. ಸೊ ಇದು ಫಸ್ಟು ರೆಡಿ ಮಾಡಿ ಇಟ್ಕೋಬೇಕು. ಸೊ ಒಂದು ಕುಕ್ಕರಲ್ಲಿ ಒಂದು 2 to 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ. ಸೊ ಇದಾದಮೇಲೆ ಫಸ್ಟು ನೀವು ಡ್ರೈ ಇಂಗ್ರೀಡಿಯೆಂಟ್ಸ್ ಏನೇನು ಹೇಳಿದ್ನಲ್ಲ, ಫಸ್ಟು ಅದನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದಾದಮೇಲೆ 2 ಈರುಳ್ಳಿ ಉದ್ದುದ್ದ ಕಟ್ ಮಾಡ್ಕೊಂಡಿರ್ತೀರಲ್ಲ, ಸೊ ಅದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು. ಸೊ ಮೇಯ್ನ್ ಬಿರಿಯಾನಿ ಟೇಸ್ಟ್ ಬರೋದೇ ಈ ಒಂದು ಆನಿಯನ್ ಇಂದ. ಸೊ ಆದಷ್ಟು ಈರುಳ್ಳಿ ಫುಲ್ ಒಂಥರ ಬ್ರೌನ್ ಕಲರ್ ಇಲ್ಲ ಗೋಲ್ಡನ್ ಕಲರ್ ಬರೋವರೆಗೂ ನೀಟಾಗಿ ಹುರ್ಕೋಬೇಕು ಎಣ್ಣೆಯಲ್ಲೇ. ಸೊ ಯೂಶ್ವಲಿ ವರ್ಕಿಂಗ್ ಡೇಸಲ್ಲೆಲ್ಲ ನಾನು ಈ ಥರ ಬಿರಿಯಾನಿ ಇಂಥದ್ದೆಲ್ಲ ಮಾಡಲ್ಲ, ಏಕೆಂದರೆ ತುಂಬ ಟೈಮ್ ಕನ್ಸ್ಯೂಮಿಂಗ್ ಅಂತ. ಬಟ್ ಇವಾಗ ನಾನ್ ವೆಜ್ ಬೇರೆ ಇಲ್ವಲ್ಲ ಶ್ರಾವಣ ಮಾಸದಲ್ಲಿ, ಸೊ ಸ್ವಲ್ಪ ಮಕ್ಕಳಿಗೆ ಈ ಒಂದು ಪನ್ನೀರು ಇದೆಲ್ಲ ಪ್ರೋಟೀನ್ಸ್ ಸೇರಬೇಕು ಅಂತ ಲೈಕ್ ಈ ಥರ ಮಶ್ರೂಮು ಪನ್ನೀರ್ ಈ ಥರ ಎಲ್ಲ ಇವಾಗ ಶ್ರಾವಣ ಮಾಸದಲ್ಲಿ ಜಾಸ್ತಿ ಯೂಸ್ ಮಾಡ್ತೀನಿ. ಸೊ ಇವಾಗ ಆನಿಯನ್ಸ್ ಎಲ್ಲ ಒಂದು ಸ್ವಲ್ಪ ಬ್ರೌನ್ ಬಂದಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಸೊ ಅದು ಹಸಿ ಸ್ಮೆಲ್ ಹೋದ್ಮೇಲೆ ನೀವೇನು ಮಶ್ರೂಮ್ನ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀರ ಅದನ್ನು 1 ಕಪ್ಪು ಮಶ್ರೂಮ್ ಹಾಕ್ಕೋಬೇಕು. ಇದಾದಮೇಲೆ ನೀವು ಟೊಮೆಟೊ ಹಾಕ್ಕೋಬೇಕು. ಒಬ್ಬೊಬ್ಬರು ಟೊಮೆಟೊ ಮಸಾಲೆ ಎಲ್ಲ ಹಾಕಿದಾದಮೇಲೆ ಮಶ್ರೂಮ್ ಹಾಕ್ತಾರೆ. ಬಟ್ ಇದು ಮಶ್ರೂಮ್ ಎಣ್ಣೆಯೆಲ್ಲ ಈ ಥರ ಮಸಾಲೆ ಎಲ್ಲ ಬೇಯೋದ್ರಿಂದ ಅದು ಟೇಸ್ಟ್ ಇನ್ನೂ ಎನ್ಹಾನ್ಸ್ ಆಗುತ್ತೆ. ಈ ಥರನೂ ಒಂದು ಸಲ ಟ್ರೈ ಮಾಡಿ ನೋಡಿ. ಸೊ ಇವಾಗ ಒಂದು 3 ಟೊಮೆಟೊ, ಚಿಕ್ಕ ಟೊಮೆಟೊ ತೊಗೊಂಡಿದ್ದೀನಿ. ಹಂಗೂ ನೀವು ಹುಳಿ ಟೊಮೆಟೊ ತೊಗೊಳ್ಳೋಂಗಿದ್ರೆ 1-2 ಟೊಮೆಟೊ ಸಾಕು. ಬಟ್ ಇದಕ್ಕೆ ಹುಳಿ ಟೊಮೆಟೊ ಹಾಕ್ತೀರಾ, ಈ ಬ್ಯಾಂಗ್ಳೂರು ಟೊಮೆಟೊ ಬರುತ್ತಲ್ಲ ಅದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇವಾಗ ಉಪ್ಪು ಒಂದು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು 1-2 ಹಸಿಮೆಣ್ಸಿನ್ಕಾಯಿನ ಸ್ಲಿಟ್ ಥರ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನೀವು ಬರೀ ಖಾರ ಪುಡಿ ಸಹ ಹಾಕ್ಕೋಬೋದು. ಬಟ್ ಈ ಥರ ಹಸಿಮೆಣ್ಸಿನ್ಕಾಯಿ ಯಾವುದೇ ಒಂದು ರೆಸಿಪಿಗೆ ಆ್ಯಡ್ ಮಾಡಿದ್ರೆ ಅದು ಟೇಸ್ಟು ಚೆನ್ನಾಗಿರುತ್ತೆ. ನನಗೆ ಪರ್ಸ್ನಲಿ ಇದು ಇಷ್ಟ ಆಗುತ್ತೆ. ಸೊ 2 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಸೊ ನೆಕ್ಸ್ಟು 1 ಕಪ್ಪು ಮೊಸರು ಹಾಕ್ಕೊಂಡು ಧನಿಯಾ ಪುಡಿ, ಖಾರದ ಪುಡಿ ಮತ್ತು ಗರಂ ಮಸಾಲ ಪುಡಿ, ಸೊ ಅದು ನಿಮ್ಮ ರುಚಿಗೆ ತಕ್ಕಂಗೆ ಹಾಕ್ಕೊಂಡು, ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಗರಂ ಮಸಾಲ, 2 ಟೇಬಲ್ ಸ್ಪೂನ್ ಧನಿಯಾ, ಒಂದು ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ. ಸೊ ನೆಕ್ಸ್ಟು ಅಕ್ಕಿ ಹಾಕಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕಿ, ಒಂಚೂರು ನಿಂಬೆಹಣ್ಣು, ಒಂದು ಹಾಫ್ ನಿಂಬೆಹಣ್ಣು ಹಿಂಡಿ ಮುಚ್ಚಿಟ್ರೆ ಬಿರಿಯಾನಿ ರೆಡಿ ಆಗುತ್ತೆ. ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ಪನ್ನೀರ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಮಾಡ್ಕೊಳ್ಳೋದು ಸಹ ತುಂಬಾ ಈಸಿ. ಒಂದು ಬಾಂಡೆಯಲ್ಲಿ ಎಣ್ಣೆ ಹಾಕ್ಕೊಂಡು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟು, ಆಮೇಲೆ ಟೊಮೆಟೊ ಪ್ಯೂರಿ ಹಾಕಿ ಗರಂ ಮಸಾಲ, ಖಾರದ ಪುಡಿ ಮತ್ತು ಧನಿಯಾ ಪುಡಿ ಇದೆಲ್ಲನೂ ಎಣ್ಣೆ ಬಿಡೋವರೆಗೂ ಬೇಯಿಸ್ಕೋಬೇಕು. ಸೊ ಲಾಸ್ಟಲ್ಲಿ ಒಂದು ಪನ್ನೀರ್ 1 ಪ್ಯಾಕೆಟ್ ತೊಗೊಂಡಿದ್ದೀನಿ, ನಂದಿನಿದು 100 ರೂಪೀಸ್ ಪ್ಯಾಕೆಟು. ಅದನ್ನು ಚಿಕ್ಕ ಚಿಕ್ಕ ಕ್ಯೂಬ್ಸ್ ಥರ ಕಟ್ ಮಾಡಿ ಈ ಒಂದು ಮಸಾಲೆಯಲ್ಲಿ ಇದನ್ನು ಹಾಕ್ಕೊಂಡ್ರೆ ಲೈಕ್ ಪನ್ನೀರ್ ಫ್ರೈ ರೆಡಿ ಆಗುತ್ತೆ. ತುಂಬಾ ಈಸಿ, ಇದು ಕ್ವಿಕ್ಕಾಗಿ ಹೋಗುತ್ತೆ. ಸೊ ಈ ಒಂದು ರೆಸಿಪಿನ ನೀವು ಬರ್ಗರ್ಸ್ ಒಳಗಡೆ ಫಿಲ್ಲಿಂಗ್ ಥರ, ಇಲ್ಲಾಂದರೆ ರೋಲ್ಸ್, ಚಪಾತಿ ಒಳಗಡೆ ಇದನ್ನು ಫಿಲ್ ಮಾಡಿಬಿಟ್ಟು ಒಂದು ಸ್ವಲ್ಪ ಸಾಸ್ ಹಾಕಿ ರೋಲ್ಸ್ ಸಹ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ. ಸೊ ನಾನಿವತ್ತು ಬಿರಿಯಾನಿ ಜೊತೆ ಲೈಕ್ ಕಾಂಬಿನೇಷನ್ ಆಗಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಸೊ ಯೂಶ್ವಲಿ ಡಾಮಿನೋಸಿಂದ ಪಿಜ್ಜಾಸ್ ಎಲ್ಲ ತಂದಾಗ ಈ ಒರಿಗೋನೋ ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ತಾರೆ ಮಕ್ಕಳು, ಅದು ಬಿಸಾಡ್ದಿರ ನಾನು ಹಂಗೆ ಇಟ್ಟಿರ್ತೀನಿ. ಈ ಥರ ಏನಾದರೂ ಪನ್ನೀರ್ ರೆಸಿಪೀಸ್ ಮಾಡಿದಾಗ ಅದನ್ನು ಅದ್ರ ಮೇಲೆ ಟಾಪಿಂಗ್ಸ್ ಥರ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಸಲ ಟ್ರೈ ಮಾಡಿ. ಇಲ್ಲಿ ಒಂದು 2 ಪ್ಯಾಕೆಟ್ಸ್ ಇತ್ತು ನನ್ನ ಹತ್ರ. ಸೊ ಅದೆರಡನ್ನೂ ಹಾಕಿ
ಇವತ್ತು ಇದು ನನ್ನ ಒಂದು ಬ್ರೇಕ್ಫಾಸ್ಟ್ ಮೆನ್ಯೂ ಆಗಿತ್ತು. ಇವತ್ತು ವರ್ಕಿಂಗ್ ಡೇ ಆಗಿರೋದ್ರಿಂದ ತುಂಬಾ ವಿಡಿಯೋಸ್ ನಾನು ಕ್ಲಿಯರಾಗಿ ರೆಸಿಪಿದು ಶೇರ್ ಮಾಡ್ಕೊಳಕ್ಕಾಗ್ತಿಲ್ಲ, ಯಾಕಂದರೆ ಗ್ಲಿಮ್ಸ್ ಅಷ್ಟೇ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ಎಷ್ಟೊಂದು ಲೈಕ್ ಕ್ಲಿಪ್ಪಿಂಗ್ಸು ಮಿಸ್ ಆಗಿದೆ. ಸೊ ನೆಕ್ಸ್ಟ್ ಇನ್ನು ಯಾವಾಗಾದರೂ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ. ಸೊ ಇವಾಗ ಒಂದು ಸ್ವಲ್ಪ ಲಕ್ಷ್ಮೀ ಪೂಜೆಗೆ ಯೂಸ್ ಮಾಡೋವಂಥ ಐಟಮ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಪೂಜೆ ಮಾಡ್ತಾರೆ. ಸೊ ನಮ್ಮ ಮನೇಲಿ ಯಾವ ಥರ ನಾನು ಪೂಜೆ ಮಾಡ್ತೀನಿ ಅಂತ ಅಷ್ಟೇ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಇಡಲೇಬೇಕು ಅಂತ ಏನು ಮ್ಯಾಂಡೇಟ್ರಿ ಏನಲ್ಲ, ಬಟ್ ಇಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಈ ಒಂದು ಬಳೆದು ಬಂದು ನಾನು ರೀಸೆಂಟಾಗಿ ತೊಗೊಂಡಿದ್ದು. ಮುಂಚೆ ಎಲ್ಲ ದೊಡ್ಡದು ನಾರ್ಮಲ್ ಬ್ಯಾಂಗಲ್ಸ್ ಇಟ್ಟು ಪೂಜೆ ಮಾಡ್ತಾಯಿದ್ದೆ, ಬಟ್ ಈ ಥರ ಪುಟಾಣಿ ಬಳೆಗಳು ಈ ಒಂದು ಅರ್ಚನೆಗೆ ಎಲ್ಲ ಮಾಡ್ಸೋಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳಿದ್ರು. ಅದಕ್ಕೆ ಈ ವರ್ಷ ವರಮಹಾಲಕ್ಷ್ಮಿಗೆ ನಾನು ಇದು ಶಾಪ್ ಮಾಡಿದ್ದೀನಿ. ಇದನ್ನು ಆಲ್ರೆಡಿ ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಪ್ರೀವಿಯಸ್ ವ್ಲಾಗಲ್ಲಿ. ಸೊ 3 ಕಲರ್ಸ್ ಬ್ಯಾಂಗಲ್ಸ್ ತರಿಸಿದ್ದೀನಿ. ಇದನ್ನು ಚಿಟ್ಟಿ ಗಾಜಲು ಅಂತ ಆಂಧ್ರಲ್ಲಿ ಕರೀತಾರೆ, ಸ್ಮಾಲ್ ಬ್ಯಾಂಗಲ್ಸ್ ಅಂತ. ಸೊ ಇದು ಲಕ್ಷ್ಮಿಗೆ ತುಂಬ ಪ್ರಿಯವಾದ ಒಂದು ವಸ್ತು ಅಂತ ಹೇಳ್ತಾರೆ. ಅದರಲ್ಲೂ ಈ ಕುಂಕುಮ, ಅರಿಶಿನ ಮತ್ತು ಹಸಿರು ಕಲರು ತುಂಬಾ ಶ್ರೇಷ್ಠ ಅಂತಾರೆ. ಇದು ಸಪ್ರೇಟಾಗೂ ಸಿಗುತ್ತೆ. ನಾನು ಇದೊಂದು ಬಾಕ್ಸ್ ತರಿಸಿದ್ದೀನಿ. ಸೊ ಇದಾದಮೇಲೆ ಲಕ್ಷ್ಮಿಗೆ ಇನ್ನೊಂದು ಪ್ರಿಯವಾದ ವಸ್ತು ಅಂದರೆ ಕಮಲದ ಬೀಜ. ಸೊ ಕಮಲದ ಹೂವು ಅಂದ್ರೂ ಇಷ್ಟ, ಮತ್ತು ಕಮಲದ ಬೀಜ ಅಂದ್ರೂ ಲಕ್ಷ್ಮಿಗೆ ತುಂಬಾ ಇಷ್ಟ. ಸೊ ಯೂಶ್ವಲಿ ಈ ಬೀಜ ತರಿಸಿದ್ರೆ ಅದು ಮಿಸ್ ಆಗೋಗುತ್ತೆ, ಅದಕ್ಕೆ ನಾನು ಈ ಥರ ಒಂದು ಹಾರ ತರಿಸ್ಬಿಟ್ಟಿದ್ದೀನಿ. ಸೊ ಈ ಥರ ಹಾರ ತರಿಸೋದ್ರಿಂದ ಒಂದು ಬೌಲಲ್ಲಿ, ಇಲ್ಲಾಂದರೆ ಇದನ್ನು ಲಕ್ಷ್ಮಿ ಮೇಲೆ ಹಾರ ಥರನೂ ಯೂಸ್ ಮಾಡ್ಬೋದು, ಇಲ್ಲ ಕಳಶಗಳಿಗೆ ಸಹ ನಾವು ಯೂಸ್ ಮಾಡ್ಬೋದು, ಇಲ್ಲಾಂದರೆ ಒಂದು ಬೌಲಲ್ಲಿ ಇಟ್ಟು ಲಕ್ಷ್ಮೀ ಸ್ವರೂಪ ಅನ್ನೋ ಥರನೂ ಪೂಜೆ ಮಾಡ್ಬೋದು. ಸೊ ಇದು ನನಗೆ ತರಿಸಿರೋದ್ರಿಂದ ಒಂದು ಅಡ್ವಾಂಟೇಜ್ ಏನಂದರೆ, ಸೊ ಇದೆಲ್ಲೂ ಕಳೆದೋದು ಚಾನ್ಸ್ ಇಲ್ಲ, ದೊಡ್ಡದಾಗಿರುತ್ತೆ. ಅದೇ ಬೀಜ ತರಿಸಿದ್ರೆ ಅದು ಬೇಗ ಕಳೆದೋಗುತ್ತೆ. ಸೊ ಅದಕ್ಕೆ ಈ ಥರ ಹಾರ ತರಿಸಿದ್ದೀನಿ. ನೆಕ್ಸ್ಟು ಇದು ಒಂದು ಗೋಮತಿ ಚಕ್ರ ಅಂತ. ಸೊ ಲಾಸ್ಟ್ ಟೈಮ್ ನಾನು ಗ್ರಂಥಿಗೆ ಅಂಗಡಿಯಲ್ಲಿ ತೊಗೊಂಡಿರೋದು ನೋಡಿ, ಈ ಸೈಜಲ್ಲಿದೆ. ಸೊ ಈ ಸಲ ನನಗೆ ಹೋಗಿ ತೊಗೊಂಬರೋಕ್ಕೆ ಟೈಮ್ ಇಲ್ಲ. ಇದನ್ನು ನನಗೆ ಆ್ಯಕ್ಚುಲಿ ಏನಂತ ತರಿಸಿದ್ದೀನಲ್ಲ ಅದನ್ನು ಕುಬೇರ ಸೇರಲ್ಲಿ ಹಾಕಿಟ್ಟಿದ್ದೀನಿ. ಸೊ ಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡೋಕ್ಕೆ ಆನ್ಲೈನ್ ತರಿಸಿದೆ. ಅದರಲ್ಲಿ ಏನು ಪ್ರಾಬ್ಲಮ್ ಅಂದರೆ ತುಂಬ ಪುಟಾಣಿದ ಗೋಮತಿ ಚಕ್ರ ತರಿಸಿದೆ ನೋಡಿ, ಇಷ್ಟು ಸೈಜು. ಇದರಲ್ಲಿರೋಂಥ 2 ಗೋಮತಿ ಚಕ್ರವನ್ನು ನಾನು ಗ್ರಂಥಿಗೆ ಅಂಗಡಿಯಲ್ಲಿ ತೊಗೊಂಡಿದ್ದು. ಇನ್ನು ಮಿಕ್ಕಿದೆಲ್ಲ ನಾನು ಕುಬೇರ ಸೇರಲ್ಲಿ ಹಾಕಿಟ್ಟಿದ್ದೀನಿ, ಇನ್ನು 5 ಈ ಒಂದು ಗೋಮತಿ ಚಕ್ರನ. ಸೊ ಇದು ತುಂಬಾ ಲಕ್ಷ್ಮಿಗೆ ಪ್ರಿಯವಾದ ಒಂದು ವಸ್ತು ಅಂತಲೇ ಹೇಳ್ಬೋದು. ಇದನ್ನು ಒಂದು ಬಟ್ಲಲ್ಲಿ ಹಾಕಿ ಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ಆದಷ್ಟು ಈ ಕಲರ್ ನೋಡಿ ತುಂಬ ಬ್ರೌನ್ ಇರೋದು ತೊಗೊಬೇಡಿ, ಈ ಥರ ಎಲ್ಲೋ ಇರೋದು ತೊಗೊಳ್ಳಿ, ಅದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನೆಕ್ಸ್ಟು ಗುಲಗಂಜಿ ಅಂತ ಕರಿತೀವಿ ಇದನ್ನು. ರೆಡ್ ಸೀಡ್ಸ್ ಮೇಲೆ ಬ್ಲ್ಯಾಕ್ ಕಲರ್ ಡಾಟ್ಸ್ ಇರುತ್ತೆ. ಸೊ ಇದು ಸಹ ನಾನು ಆನ್ಲೈನಲ್ಲಿ ತರಿಸಿದ್ದು. ಇದು ಗ್ರಂಥಿಗೆ ಅಂಗಡಿಯಲ್ಲಿ ಸಹ ಸಿಗುತ್ತೆ. ಸೊ ಒಂದು ಸ್ವಲ್ಪ ಇದನ್ನು ನಾನು ಕುಬೇರ ಸೇರಲ್ಲಿ ಹಾಕಿಟ್ಟಿದ್ದೀನಿ. ಇದು ಬೇಗ ಕಳೆದೋಗುತ್ತೆ. ಎಸ್ಪೆಷಲಿ ಮನೇಲಿ ಚಿಕ್ಕ ಮಕ್ಕಳಿದ್ರೆ ಅಂತೂ ಯಾವುದನ್ನು ಮುಟ್ಬೇಡಿ ಅಂದರೆ ಅವ್ರು ಅದನ್ನೇ ಜಾಸ್ತಿ ಕಾನ್ಸಂಟ್ರೇಷನ್ ಕೊಟ್ಟು ಮಾಡ್ತಾರೆ. ಮತ್ತು ಇದು ತುಂಬ ಕಲರ್ ಅಟ್ರಾಕ್ಟಿವ್ ಆಗಿರೋದ್ರಿಂದ ಮಕ್ಕಳು ಅಲ್ಲಿ ಇಲ್ಲಿ ಅದನ್ನು ಲೈಕ್ ಮಿಸ್ ಆಗಿದೆ, ನನ್ನ ಹತ್ರ ಇದ್ದಿದ್ದೆಲ್ಲ, ಅದಕ್ಕೆ ಮತ್ತೆ ತರಿಸಿದ್ದೀನಿ ಇದು. ಸೊ ನೆಕ್ಸ್ಟ್ ಬಂದು ಕವಡೆಗಳು. ಸೊ ಇದರಲ್ಲಿ ಸಹ ವೈಟ್ ಕಲರ್ ಇರುವಂಥದ್ದು ಆದಷ್ಟು ತರಿಸಿ, ಮೇಲೆ ತುಂಬ ಬ್ಲ್ಯಾಕ್ ಇಲ್ದಿರ ಇರೋವಂಥದ್ದು. ಸೊ ಇದು ಒಂದು 5 ನಾನು ಕುಬೇರ ಸೇರಲ್ಲಿ ಹಾಕಿಡ್ತೀನಿ. ಸೊ ಇಷ್ಟು ಐಟಮ್ಸು ನಾನು ಕುಬೇರ ಸೇರಲ್ಲಿ ಹಾಕಿಡುವಂಥ ಐಟಮ್ಸು. ಜೊತೆಗೆ ಒಂದು ಧಾನ್ಯ ಮತ್ತು ಒಂದು ಕಾಯಿನ್ ಹಾಕಿ ಇಡ್ತೀನಿ. ಬೇಕಾದರೆ ಚಿನ್ನ ಬೆಳ್ಳಿ ಸಹ ಹಾಕ್ಬೋದು. ಮತ್ತು ಇನ್ನೊಂದು ಪ್ರಾಡಕ್ಟ್ ನಾನು ಆನ್ಲೈನ್ ತರಿಸಿದ್ದೀನಿ. ಯೂಶ್ವಲಿ ನಾನು ಈ ಲಕ್ಷ್ಮೀ ಪೂಜೆಗೆ ಬಳೆ ಎಲ್ಲ ಹಸಿರು ಬಳೆ ಕೊಡ್ತಾಯಿದ್ದೆ ಅರ್ಶಿನ ಕುಂಕುಮಕ್ಕೆ ಬಂದವ್ರಿಗೆ. ಬಟ್ ಈ ಸಲ ಪೋತ್ಲಿ ಬ್ಯಾಗ್ಸು ಕಲರ್ಫುಲ್ ತರಿಸಿದ್ದೀನಿ. ಅಂದರೆ ಒಂದೇ ಕಲರ್ ಏನು ತರಿಸಿಲ್ವಲ್ಲ, ಅದು ಡಿಫ್ರೆಂಟ್ ಕಲರ್ಸ್ ತರಿಸಿರೋದ್ರಿಂದ ಅದರಲ್ಲಿ ಇಡೋವಂಥ ಬಳೆ ಸಹ ಡಿಫ್ರೆಂಟ್ ಕಲರ್ಸ್, ಅಂದರೆ ಅದಕ್ಕೆ ಮ್ಯಾಚಿಂಗ್ ಆಗುವಂಥ ಕಲರ್ಸ್ನ ಇಡೋಣ ಅಂತ ಈ ಥರ ಕಲರ್ಫುಲ್ ಇರೋವಂಥ ಗಾಜಿನ ಬಳೆ ತರಿಸಿದ್ದೀನಿ. ಸೊ ಇದರಲ್ಲಿ 12 ಡಜನ್ ಬಳೆ ಬರುತ್ತೆ. ಅಂದರೆ 4 ಕಲರ್ ಸಪ್ರೇಟ್ ರೋಸಲ್ಲಿ ಕೊಟ್ಟಿದ್ದಾರೆ. ಸೊ ಇದು ನಾನು ತರಿಸಿರೋವಂಥ ಈ ಪೋತ್ಲಿ ಬ್ಯಾಗ್ಸ್ಗೆ ಮ್ಯಾಚ್ ಆಗುತ್ತೆ. ಅಂದರೆ ಒಂದು ಡಾರ್ಕ್ ಕಲರ್, ಒಂದು ಲೈಟ್ ಕಲರ್ ಆ ಥರ ಕಳಿಸಿದ್ದಾರೆ. ಸೊ ಆಲ್ಮೋಸ್ಟ್ ನನ್ನ ಒಂದು ರಿಕ್ವೈರ್ಮೆಂಟ್ಸಿಗೆ ತಕ್ಕಂಗೆ ಇದೆ. ಸೊ ನಾನೇನು ಇದನ್ನು ರಿಟರ್ನ್ ಕೊಡೋಕ್ಕೆ ಹೋಗಲಿಲ್ಲ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಸೊ ಇದು ನೋಡಿ ಕನಕಾಂಬರ ಕಲರು ಮತ್ತು ಹಸಿರು ಕಲರು ಬಳೆ ಈ ಥರ ಇರುತ್ತೆ. ಮತ್ತು ಗಾಜಿನ ಬಳೆ, ಯೂಶ್ವಲಿ ಅರ್ಶಿನ ಕುಂಕುಮ ಕೊಡಬೇಕಾದ್ರೆ ಗಾಜಿನ ಬಳೆನೇ ಕೊಡಬೇಕು ಅಂತ ಹೇಳ್ತಾರೆ, ಅದಕ್ಕೆ ಗಾಜಿದೆ ತರಿಸಿದ್ದೀನಿ. ಸೊ ಹಾಗೂ ಸ್ವಲ್ಪ ಗಾಜಿನ ಬಳೆ ಹಸಿರುದು ಬರುತ್ತಲ್ವ ಪ್ಲೇನ್ದು, ಅದು ಲಾಸ್ಟ್ ಇಯರ್ ತರಿಸಿರೋದು ಸ್ವಲ್ಪ ಮಿಕ್ಕಿದೆ ಮನೆಯಲ್ಲಿ. ಸೊ ಅದು ಇದು ಎರಡೂ ಸೇರಿಸಿ ಕೊಡೋಣ ಅಂತ ಒಂದು ವೇಳೆ ಶಾರ್ಟೇಜ್ ಬಂದರೆ. ಸೊ ಈ ಪೋತ್ಲಿ ಬ್ಯಾಗ್ಸ್ ಏನು ತರಿಸಿದ್ದೀನಲ್ಲ ಇದರಲ್ಲೇ ಈ ಬ್ಯಾಂಗಲ್ಸ್ ಒಂದು ಅರ್ಧ ಡಜನು, ಮತ್ತು ಎಲೆ, ಅಡಿಕೆ, ಬಾಳೆಹಣ್ಣು ಮತ್ತು ಅರ್ಶಿನ ಕುಂಕುಮ
ಈ ಥರ ಹಾಕಿ ತಾಂಬೂಲ ಥರ ಕೊಡೋಕ್ಕೆ ಒಂದು ಒಳ್ಳೆ ಆಪ್ಷನ್ನು. ಸೊ ಇವಾಗ ಇಲ್ಲಿ ಹಸಿರು ಕಲರ್ ಬಳೆನ ಈ ಹಸಿರು ಬ್ಯಾಗಲ್ಲಿ ಹಾಕಿಟ್ರೆ ಅದೊಂಥರ ಮ್ಯಾಚಿಂಗ್ ಚೆನ್ನಾಗಿ ಅನಿಸುತ್ತೆ. ಕೊಟ್ಟಾಗೂ ಅವ್ರಿಗೂ ಈ ಮ್ಯಾಚಿಂಗ್ ಬ್ಯಾಂಗಲ್ಸ್ ಎಲ್ಲ ಹಾಕ್ಕೊಳ್ಳೋಕ್ಕೆ ಅದೊಂಥರ ಚೆನ್ನಾಗಿ ಅನಿಸುತ್ತೆ. ಸೊ ಆ ಥರ ಅಂದ್ಕೊಂಡು ತರಿಸಿದ್ದೀನಿ. ಮತ್ತು ನೋಡಿ ಪಿಂಕ್ಗೂ ಇದು ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ. ಸೊ ಈ ಥರ ಎಲ್ಲ ಕಲರ್ಸ್ ಏನೇನು ಪೋತ್ಲಿ ಬ್ಯಾಗ್ಸ್ ತರಿಸಿದ್ದೀನಲ್ಲ ಅದು ಎಲ್ಲ ಕಲರ್ಸೂ ಈ ಒಂದು ಸೆಟ್ಟಲ್ಲಿ ಇದೆ. ಅಂದರೆ ಒಂದು ಲೈಟು ಒಂದು ಡಾರ್ಕ್ ಇದೆ ಅಷ್ಟೇ, ಬಟ್ ಒಂದೊಂದು ಫುಲ್ ಪರ್ಫೆಕ್ಟ್ ಮ್ಯಾಚ್ ಆಗೋಂಗಿದೆ. ಸೊ ಈ ಒಂದು ಕಾಂಬಿನೇಷನ್ ಈ ಥರ ಹಾಕಿಡೋದು ಚೆನ್ನಾಗಿ ಅನ್ನಿಸ್ತಾ ನಿಮಗೆ? ಇಲ್ಲಾಂದರೆ ಬರೀ ಹಸಿರು ಬಳೆನೇ ಕೊಡಬೇಕಾಗಿತ್ತು ಅಂತ ಹೇಳ್ತೀರಾ? ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸೊ ಹಂಗೂ ಒಂದು 2 ಡೇಸ್ ಇರುವಾಗ ಎಲ್ಲ ಹಾಕಿಡೋಣ ಅಂತ ಇವಾಗೆಲ್ಲ ಪ್ಯಾಕ್ ಮಾಡಿ ಎತ್ತಿಡ್ತಾ ಇದ್ದೀನಿ. ನನಗಂತೂ ಇದು ಬ್ಯಾಂಗಲ್ಸ್ ಕ್ವಾಲಿಟಿ ತುಂಬಾ ಇಷ್ಟ ಆಯಿತು. ಸೊ ಇದ್ರದ್ದು ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ತರಿಸ್ಕೊಳ್ಳಿ. ಸೊ ಇದಾದಮೇಲೆ ಸ್ವಲ್ಪ ನಂದು ರಿಮೈನಿಂಗ್ ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ. ಯೂಶ್ವಲಿ ನಾನು ಬೆಳಗ್ಗೆನೇ ಸಾಂಬಾರು ಮಾಡಿ ಇಟ್ಬಿಡ್ತೀನಿ, ಮಧ್ಯಾಹ್ನ ಅದಕ್ಕೆ ರೈಸ್ ಹತ್ರ ಏನಾದರೂ ಮಾಡ್ಕೊಳ್ತೀನಿ ವರ್ಕಿಂಗ್ ಡೇಸು. ಬಟ್ ಇವತ್ತು ಸಾಂಬಾರೆಲ್ಲ ಏನೂ ಮಾಡಿಲ್ಲ. ಸೊ ರೀಸನ್ ಏನಂದರೆ ಇವತ್ತು ನಮ್ಮ ಅಪ್ಪದು ಬರ್ಡೇ ಇದೆ. ಸೊ ಅದಕ್ಕೆ ಅಪ್ಪಗೆ ಹೇಳಿದ್ದೆ ಡಿನ್ನರ್ಗೆಲ್ಲಾದರೂ ಹೋಗೋಣಪ್ಪ, ಸಂಜೆ ನಂದು ಕಾಲೆಲ್ಲ ಮುಗಿಸ್ಕೊಂಡ್ಮೇಲೆ ಮನೆಗೆ ಬರ್ತೀನಿ ಅಂತ. ಸೊ ಇನ್ನು ಸುಮ್ಮನೆ ಸಾಂಬಾರೆಲ್ಲ ಮಾಡಿಟ್ಬಿಟ್ರೆ ಅದು ಸುಮ್ಮನೆ ನೆಕ್ಸ್ಟ್ ಡೇನೂ ತಿನ್ನೋಕ್ಕೆ ಬೇಜಾರು. ಯಾಕೆ ಅಂತ ಬೆಳಗ್ಗೆ ಬ್ರೇಕ್ಫಾಸ್ಟೇ ಸ್ವಲ್ಪ ಜಾಸ್ತಿನೇ ಮಾಡಿಟ್ಬಿಡ್ತೀನಿ ಇಂಥದ್ದು ಏನಾದರೂ ಪ್ಲ್ಯಾನ್ ಮೊದಲೇ ಇದ್ದರೆ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ನಂದು ಮನೆ ಕೆಲಸ ಎಲ್ಲ ಮುಗ್ದಿದೆ. ಮತ್ತು ಎಷ್ಟೊಂದು ಜನ ಲೈಕ್ ಕ್ಲೀನಿಂಗು ಇಂಥದ್ದೆಲ್ಲ ಸ್ಟಾರ್ಟ್ ಮಾಡಿರ್ತೀರ. ಸೊ ನಾನು ಅಂದರೆ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಕಿಚನು ಈ ಥರ ಎಲ್ಲ ಸಪ್ರೇಟ್ ಒಂದೊಂದು ದಿನ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಲೀವ್ಸ್ ಸಹ ಅಪ್ಲೈ ಮಾಡ್ಕೊಂಡಿದ್ದೀನಿ. ಯೂಶ್ವಲಿ ಶ್ರಾವಣದಲ್ಲಿ ನಾನು ನನ್ನ ಲೀವ್ಸ್ ಎಲ್ಲ ಸೇವ್ ಮಾಡಿ ಇಟ್ಕೊಳ್ತೀನಿ. ಅದನ್ನು ಈ ಒಂದು ಮಂತಲ್ಲಿ ಯೂಸ್ ಮಾಡ್ಕೊಳ್ತೀನಿ. ಅಂದರೆ ಜಾಸ್ತಿ ಬೇರೆ ಮಂತ್ಸಲ್ಲಿ ಅಷ್ಟು ನಾನು ಲೀವ್ಸ್ ಅಪ್ಲೈ ಮಾಡಲ್ಲ. ಸೊ ಇವತ್ತು ಫ್ರೈಡೇ, ಸ್ವಲ್ಪ ಬೇಗನೆ ಆಫೀಸ್ ಕೆಲಸ ಎಲ್ಲ ಮುಗೀತು. ನೆಕ್ಸ್ಟ್ ಇವಾಗ ರೆಡಿಯಾಗಿ ಅಪ್ಪ ಬರ್ಡೇಗೆ ಡಿನ್ನರ್ಗೆ ಅಂತ ಪ್ಲ್ಯಾನ್ ಮಾಡಿದ್ವಲ್ಲ, ಸೊ ಇವಾಗ ಹೊರಡ್ತಾ ಇದ್ದೀನಿ. ಸೊ ಹಂಗೂ ಹಸ್ಬೆಂಡು ಅಮ್ಮ ಮನೆಯವ್ರಿಗೂ ಡ್ರಾಪ್ ಮಾಡ್ತೀನಿ ಅಂದರು. ಅವ್ರಿಗೂ ಸ್ವಲ್ಪ ಆ ಕಡೆನೋ ಲೈಕ್ ಕೆಲಸ ಇದೆ ಅಂತ. ಸೊ ನಮ್ಮನ್ನು ಡ್ರಾಪ್ ಮಾಡಿ ಹೋಗ್ತೀನಿ ಅಂದರು. ಹಂಗೆ ಸ್ವಲ್ಪ ಶಾಪ್ ಹತ್ರ ಬಂದು, ತುಂಬ ದಿನ ಆಗಿತ್ತು ನಾನು ಶಾಪ್ ಹತ್ರ ಬಂದು, ಹಂಗೆ ಸ್ವಲ್ಪ ಎಲ್ಲ ಏನೇನೋ ಬೇಕಿತ್ತು ಅದನ್ನೆಲ್ಲ ತಗೊಂಡು ಸೊ ನೆಕ್ಸ್ಟು ಅಲ್ಲಿಂದ ನಮ್ಮನ್ನು ಅಮ್ಮ ಮನೆಗೆ ಡ್ರಾಪ್ ಕೊಟ್ಟರು ಹಸ್ಬೆಂಡು. ಸೊ ನಮ್ಮದು ಇದು ಕೈರಾ ಫುಡ್ಸ್ ಅಂತ ಆರ್ಗ್ಯಾನಿಕ್ ಆಯಿಲ್ ಮಿಲ್ ಇದೆ. ಸೊ ನನ್ನ ರೆಗ್ಯುಲರ್ ವ್ಯೂವರ್ಸಿದ್ರೆ ನಿಮ್ಗೆ ಐಡಿಯಾ ಇರುತ್ತೆ. ಸೊ ಈ ಒಂದು ಮಿಲ್ಲಲ್ಲಿ ನಿಮಗೆಲ್ಲ ಥರ ಆಯಿಲ್ಸು ಅವೈಲೇಬಲ್ ಇರುತ್ತೆ, ಪ್ಲಸ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಸಹ ಅವೈಲೇಬಲ್ ಇರುತ್ತೆ. ಅಂದರೆ ನಾವು ಮೇಯ್ನ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದು ಇಲ್ಲಿ ಆಯಿಲ್ಸ್, ಎಲ್ಲ ಥರ ಆಯಿಲ್ಸು, ಕೋಲ್ಡ್ ಪ್ರೆಸ್ಡ್ ಆ್ಯಂಡ್ ವುಡ್ ಪ್ರೆಸ್ಡ್ ಆಯಿಲ್ಸು. ಸೊ ನಮ್ಮದು ಮಿಲ್ದು ಅಡ್ರೆಸ್ ಬೇಕಾದರೆ ಜಯನಗರಲ್ಲಿರುವಂಥದ್ದು, ಕೋಲಾರಲ್ಲಿ. ಲ್ಯಾಂಡ್ಮಾರ್ಕ್ ಬಂದು ಎಲೈಟ್ ಜಿಮ್ ಗ್ರೌಂಡ್ ಫ್ಲೋರಲ್ಲಿ. ಸೊ ಹಂಗೂ ನೀವು ಯಾರಾದರೂ ವಿಸಿಟ್ ಮಾಡಿಲ್ಲ ಅಂದರೆ ಒಂದು ಸಲ ವಿಸಿಟ್ ಮಾಡಿ. ಹಂಗೂ ನೀವು ಶ್ರೇಷ್ಠ ಬ್ಲಾಗ್ಸ್ ನೋಡಿಕೊಂಡು ಬಂದಿರೋದು ಅಂತ ಹೇಳಿದ್ರೆ ನಿಮಗೆ ಕನ್ಸೆಷನ್ ಸಹ ಸಿಗುತ್ತೆ. ಸೊ ನೆಕ್ಸ್ಟು ಅಲ್ಲಿಂದ ನಮ್ಮ ಅಮ್ಮ ಮನೆಗೆ ಇನ್ನು ಡ್ರಾಪ್ ಮಾಡ್ತಾ ಇದ್ದಾರೆ ಹಸ್ಬೆಂಡು. ಸೊ ಅಲ್ಲಿ ನನ್ನ ಮಕ್ಕಳನ್ನೆಲ್ಲ ಫಸ್ಟು ನಾನು ಡ್ರಾಪ್ ಮಾಡಿಬಿಟ್ಟು ನನ್ನ ತಮ್ಮನ ಕರ್ಕೊಂಡು ಅಪ್ಪಗೆ ಫಸ್ಟು ನಾವು ಕೇಕ್ ತಂದು ಇರೋಣ ಅಂತ ಹೇಳಿ ಅಮ್ಮ ಅವ್ರಿಗೆ ಹೇಳ್ಬಿಟ್ಟು ಹೋದ್ವಿ. ಸೊ ನಾವು ಹೋಗಿ ಕೇಕ್ ಪರ್ಚೇಸ್ ಮಾಡಿ ಬಂದಿರ್ತೀವಿ, ನೀವೆಲ್ಲ ಫ್ರೆಶ್ ಅಪ್ ಆಗಿ ನೀವು ಡೈರೆಕ್ಟಾಗಿ ಹೋಟೆಲಿಗೆ ಬನ್ನಿ ಅಂತ. ಸೊ ಇವತ್ತು ಒಂದು ಹೊಸದಾಗಿ ಟ್ರೈ ಮಾಡೋಣ ಅಂತ ಐಸ್ ಕ್ರೀಮ್ ಕೇಕ್ನ ಟ್ರೈ ಮಾಡ್ತಾಯಿದ್ದೀವಿ. ನೀವೇನಾದರೂ ಕೋಲಾರದವರಾಗಿ ಯಾವಾಗೂ ಪೇಸ್ಟ್ರೀಸ್ ಕೇಕ್ ತಿಂದು ಬೇಜಾರಾಗಿದ್ದರೆ ಈ ಒಂದು ಐಸ್ ಕ್ರೀಮ್ ಕೇಕ್ನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿತ್ತು. ಇದು ಯಾವುದೇ ರೀತಿ ಪ್ರಮೋಷನಲ್ ವಿಡಿಯೋ ಅಲ್ಲ, ನಾನು ಪರ್ಸ್ನಲಿ ಇವಾಗ ಟ್ರೈ ಮಾಡಿ ನನಗೆ ಹೆಂಗೆ ಅನ್ನಿಸ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಒಂದು 4-5 ಫ್ಲೇವರ್ಸ್ ಇರುತ್ತೆ. ಇವತ್ತು ನಾವು ಬಟರ್ ಸ್ಕಾಚ್ ಫ್ಲೇವರ್ ತೊಗೊಂಡು ಇವಾಗ ಸಾಯಿದಮ್ಮ ಹೋಟೆಲ್ ಅಂತ ಅಲ್ಲೇ ಇದೆ. ಸೊ ಈ ಅರುಣ್ ಐಸ್ ಕ್ರೀಮ್ ಇರೋದು ಸಹ ಅದೇ ರೋಡಲ್ಲಿ, ಅಂತರಗಂಗೆ ರೋಡಲ್ಲಿ. ಸೊ ನೀವು ಆ ರೂಟಲ್ಲಿ ಹೋಗಿ ಯಾರನ್ನ ಕೇಳಿದ್ರೂ ಅವರು ತೋರಿಸ್ತಾರೆ. ಅಲ್ಲಿ ಪಕ್ಕನೇ ಒಂದು ಪಾರ್ಕ್ ಬೇರೆ ಇದೆ. ಸೊ ಅಲ್ಲಿಂದ ನೆಕ್ಸ್ಟು ಇವಾಗ ಹೋಟೆಲಿಗೆ ಬಂದಿದ್ದೀರಿ. ಸೊ ನಾವು ಎಷ್ಟೇ ದೊಡ್ಡವರಾದ್ರೂ ಚಿಕ್ಕ ಪುಟ್ಟ ಇಂಥ ಒಂದು ಸೆಲೆಬ್ರೇಷನ್ಸ್ ಲೈಫಲ್ಲಿ ಇದ್ರೇ ಚೆನ್ನಾಗಿರುತ್ತೆ ಅನಿಸುತ್ತೆ. ಎಸ್ಪೆಷಲಿ ಪೇರೆಂಟ್ಸ್ ಬರ್ಡೇಸ್ ಆಗಲಿ ಇಂಥದನ್ನೆಲ್ಲ ಸೆಲೆಬ್ರೇಟ್ ಮಾಡಿದಾಗ ಅದೊಂಥರ ಸ್ಪೆಷಲ್ ಅನಿಸುತ್ತೆ. ಸೊ ಇವಾಗ ನಾನು ತಂದಿರೋವಂಥ ಕೇಕಿಗೆ ಈ ಥರ ಒಂದು ಪ್ಯಾಕಿಂಗ್ ಕೊಡ್ತಾರೆ ನೋಡಿ, ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಇದೆ. ಮತ್ತು ಫುಲ್ಲು ಡ್ರೈ ಫ್ರೂಟ್ಸ್ ಇರುತ್ತೆ. ಸೊ ನನಗಂತೂ ಸಖತ್ತು ಇಷ್ಟ ಆಗೋಯ್ತು ಈ ಕೇಕು. ಮತ್ತು ಇದ್ರದ್ದು ಪ್ರೈಸ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ, 550 ರುಪೀಸ್ ಅಷ್ಟೇ 3/4 kg ಕೇಕಿಗೆ. ಸೊ ತುಂಬಾ ವರ್ತ್ ಅನ್ನಿಸ್ತು ನನಗೆ. ಮತ್ತು ಪ್ಯಾಕಿಂಗ್ ಅಂತೂ ತುಂಬಾ ಚೆನ್ನಾಗಿ ಕೊಟ್ಟಿದ್ರು. ಬಟ್ ಒಂದೇನೆಂದರೆ ಇದ್ರ ಮೇಲೆ ಹೆಸರು ಎಲ್ಲ ಬರ್ಸೋಕ್ಕಾಗಲ್ಲ, ಅದೊಂದು ಪ್ರಾಬ್ಲಮ್ ಅಷ್ಟೇ. ಬಟ್ ಫೈನ್, ನಾವೇ ಫ್ಯಾಮ್ಲಿಯವರೇ ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಇರೋದ್ರಿಂದ ಅದೇನು ನಮ್ಗೆ ಮ್ಯಾಟ್ರ್ ಆಗಲಿ. ಎಂಡ್ ಆಫ್ ದ ಡೇ ಕೇಕ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಮತ್ತು ಅದು ತಗೊಂಡು ಹೋದ್ಮೇಲೆ ಒಂದು 10 ಮಿನಿಟ್ಸ್ ಆರ್ 15 ಮಿನಿಟ್ಸ್ ಬಿಟ್ಟ ಮೇಲೆ ಕಟ್ ಮಾಡಿ, ಯಾಕಂದರೆ ಅದು ತುಂಬ ಹಾರ್ಡ್ ಇರುತ್ತೆ, ಅದು ಫ್ರೀಝರಲ್ಲೇ ಇರುತ್ತಲ್ವ. ಒಂದು ಸ್ವಲ್ಪ ಬಿಟ್ಟ ಮೇಲೆ ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ನೆಕ್ಸ್ಟು ಇಲ್ಲಿ ಸಾಯಿದಮ್ಮ ಹೋಟೆಲ್ ಅಂತೂ ವೆಜ್ಜಿಗೆ ಫೇಮಸ್ಸು. ಸೊ ಕೋಲಾರಲ್ಲಿರೋರಿಗೆ ಗೊತ್ತಿರುತ್ತೆ. ಸೊ ಇಲ್ಲಿ
ರೆಸಿಪೀಸ್ನ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ನಾವು ತೊಗೊಂಡಿದ್ದು ತವಾ ಫ್ರೈ ತೊಗೊಂಡಿದ್ದೀವಿ ರೈಸ್ ಐಟಮ್ಸಲ್ಲಿ, ಮತ್ತು ಬ್ಯಾಂಬೂ ಬಿರಿಯಾನಿ, ಅದೆರಡು ಅಂತೂ ತುಂಬ ಚೆನ್ನಾಗಿರುತ್ತೆ ರೈಸ್ ಐಟಮ್ಸು. ಮತ್ತು ಬಟರ್ ಕುಲ್ಚಾ ಜೊತೆಗೆ ಯಾವಾಗೂ ನಾವು ಮ್ಯಾಕ್ಸಿಮಮ್ ಮಶ್ರೂಮ್ ಮಸಾಲ ಮತ್ತು ಪನ್ನೀರ್ ಬಟರ್ ಮಸಾಲನೇ ತೊಗೊಳ್ತೀವಿ. ಸೊ ಇನ್ನೂ ಕೆಲವೊಂದು ಐಟಮ್ಸ್ ತೊಗೊಂಡ್ವಿ ಅಂದರೆ ಮಸಾಲ ಪಪ್ಪಡು, ಜ್ಯೂಸಸ್ಸು ಇದೆಲ್ಲ ಎಲ್ಲನೂ ಚೆನ್ನಾಗಿರುತ್ತೆ. ವೆಜ್ ರೆಸ್ಟೋರೆಂಟ್ಸಲ್ಲಿ ಒಂದು ಮಸ್ಟ್ ವಿಸಿಟ್ ಪ್ಲೇಸ್ ಅಂದರೆ ಸಾಯಿಧಾಮ ಹೋಟೆಲ್ ಕೋಲಾರು. ಸೊ ಅದು ಕೂಡ ಈ ಪಲ್ಲವಿ ಥಿಯೇಟ್ರ್ ಅಂತ ಮೊದಲು ಕರಿತಾ ಇದ್ವಿ, ಇವಾಗ ನಾರಾಯಣಿ ಥಿಯೇಟ್ರಿ ಅಂತ ಹೇಳ್ತಾರೆ. ಸೊ ಅದು ಹಿಂದೆ ಇರೋದು. ಸೊ ಹೋಗಿ ಒಂದ್ಸಲ ನೀವು ಟ್ರೈ ಮಾಡಿ ವೆಜಿಟೇರಿಯನ್ಸ್ ಆಗಿದ್ದರೆ. ನಾನ್ ವೆಜಿಟೇರಿಯನ್ಸ್ ಆಗಿದ್ರೆ ಸಹ ಇವಾಗ ಶ್ರಾವಣ ಆಗಿರೋದ್ರಿಂದ ನೀವು ಹೋಗಿ ಟ್ರೈ ಮಾಡ್ಬೋದು. ಸೊ ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಾ ನೋಡ್ತಾ ಇದ್ದೀರಾ, ಇಲ್ಲ ನೀವೇನಾದ್ರು ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.